صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಒಂದು ಸೂರತನ್ನು ನೀವು ಓದಿದರೆ ಸಾಕು, ನಿಮ್ಮ ಎಲ್ಲ ಪಾಪಗಳನ್ನು ಕೂಡ ಅಲ್ಲಾಹನು ಮನ್ನಿಸ್ತಾನೆ. ಅಂದರೆ ಪಾಪಗಳನ್ನು ಮನ್ನಿಸಲಿಕ್ಕೋಸ್ಕರ ಅದಕ್ಕೆ ಕಾರಣವಾಗುವಂತಹ ಒಂದು ಸೂರತ್. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನಬಿಯನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇನ್ನ ಸೂರತಂ ಮಿನಲ್ ಕುರ್ಆನಿ, ಕುರ್ಆನ್ನಲ್ಲಿರುವಂತಹ ಒಂದು ಸೂರತ್, ಸಲಾಸೂನ ಆಯತನ್, ಅದರಲ್ಲಿ 30 ಆಯತ್ಗಳಿವೆ. ಆ ಸೂರತ್ ಶಫಾಅತ್ ಲಿ ರಜುಲಿನ್, ಒಬ್ಬ ವ್ಯಕ್ತಿಗೆ ಅದು ಶಫಾಅತ್ ನೀಡಲಿದೆ, ಶಿಫಾರಸು ಮಾಡಲಿದೆ. ಹತ್ತ ಓಫಿರ ಲಹು, ಆತನ ಸರ್ವ ಪಾಪಗಳು ಕೂಡ ಮನ್ನಿಸುವವರೆಗೂ ಅದು ಅಲ್ಲಾಹನಲ್ಲಿ ಶಫಾಅತ್ ಮಾಡಲಿದೆ. ಯಾವುದಾಗಿದೆ ಆ ಸೂರತ್? ವಹಿಯ ಸೂರತುನ್ ತಬಾರಕಲ್ಲಜಿ ಬಿಯದಿಹಿಲ್ ಮುಲ್ಕ್, ಸೂರತುಲ್ ಮುಲ್ಕ್ ಆಗಿದೆ ಎಂದು. ಅಂದರೆ ಯಾವುದೇ ಓರ್ವ ವ್ಯಕ್ತಿ ಸೂರತುಲ್ ಮುಲ್ಕ್ ಓದುವುದಾದರೆ ಆತನಿಗೆ ಆ ಸೂರತ್ ಅಲ್ಲಾಹನೊಂದಿಗೆ ಶಫಾಅತ್ ಮಾಡಿ ಆತನ ಪಾಪಗಳನ್ನೆಲ್ಲ ಮನ್ನಿಸಲು ಕಾರಣವಾಗುತ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಕೂಡ ಈ ಒಂದು ಸುವರ್ಣಾವಕಾಶವನ್ನು ಸದುಪಯೋಗಪಡಿಸುವ ನಿಟ್ಟಿನಲ್ಲಿ ಪ್ರತಿದಿನ ಸೂರತುಲ್ ಮುಲ್ಕ್ ಓದುವಂತಹ ವ್ಯಕ್ತಿಗಳಾಗಬೇಕು. ಸೂರತುಲ್ ಮುಲ್ಕ್ ಓದುವುದರಿಂದ ಅದೆಷ್ಟೋ ಪ್ರತಿಫಲಗಳಿವೆ. ನಾಳೆ ಮರಣಾನಂತರ ಕಬರ್ ಜೀವನದಿಂದಲೂ ಕೂಡ ನಮಗೆ ರಕ್ಷೆ ಹೊಂದಬಹುದು. ಕಬರ್ನಲ್ಲಿ ನಮಗೊಬ್ಬ ಗೆಳೆಯನಾಗಿ ಸೂರತುಲ್ ಮುಲ್ಕ್ ಬರುತ್ತದೆ. ಆದ್ದರಿಂದ ಈ ರೀತಿಯಾದಂಥ ಅನೇಕ ಪ್ರತಿಫಲವೂ ಇದೆ. ಅದರೊಂದಿಗೆ ನಮ್ಮ ಪಾಪಗಳನ್ನು ಮನ್ನಿಸಲು ಸೂರತುಲ್ ಮುಲ್ಕ್ ಕಾರಣವಾಗಿದೆ. ಆದ್ದರಿಂದ ಇಂದಿನಿಂದ ನಮ್ಮ ಜೀವನದಲ್ಲಿ ಪ್ರತಿದಿನ ಸೂರತುಲ್ ಮುಲ್ಕ್ ಓದುವಂತಹ ವ್ಯಕ್ತಿಗಳು ನಾವು ಆಗೋಣ. ಅಲ್ಲಾಹನ ಅದಕ್ಕಿರುವಂತಹ ತೌಫೀಕ್ ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.